ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಅದು ಬೇರೆ ರೈತರ ಅದರಲ್ಲೂ ಕಬ್ಬು ಬೆಳೆಗಾರರ ಬೇಡಿಕೆ 3,500 ಮಾಡಿರಿ ಒಂದು ಟನ್ನಿಗೆ. ಸರ್ಕಾರ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಅದರಲ್ಲೂ ಬೆಳಗಾವಿಯ ಉಸ್ತುವಾರಿ ಆಗಿರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿಯವರು, ಜೊತೆಗೆ ನಮ್ಮ ಶಿವಾನಂದ ಪಾಟೀಲರು ಸಚಿವರು, ಸಕ್ಕರೆ ಸಚಿವರು, ಅವರಿಗೆಲ್ಲ ಮನವಿ ಮಾಡಿಕೊಂಡ್ರು, ಅಪ್ಲಿಕೇಶನ್ ಹಾಕಿದರು, ಮುಖ್ಯಮಂತ್ರಿ ಪತ್ರ ಬರೆದ್ರು, ಅಲ್ಲಲ್ಲಿ ಹೋರಾಟ ಮಾಡಿದರು. ಈಗ ಅನಿವಾರ್ಯ ಆಗುವುದಿಲ್ಲ ಅನ್ನುವಂಥ ಒಂದು ಮಟ್ಟಕ್ಕೆ ಬಂದಾಗ ಗುರ್ಲಾಪುರದಲ್ಲಿ ಪೂರ್ತಿ ಛತ್ ಹೊಡೆದು ಬಿಟ್ಟಿದ್ದಾರೆ. ನಮ್ಮ ಯಡಿಯೂರವರೆಗೆ ಹಿಂಸರಿದಿಲ್ಲ ಅನ್ನುವಂಥ ಘೋಷಣೆಯನ್ನು ಮಾಡ್ತಾಯಿದ್ದಾರೆ. ಅವ್ರು ಕೇಳೋದ್ರಲ್ಲಿ ಏನೂ ತಪ್ಪು ಎಳ್ಳು ಕಾಳಷ್ಟಿಲ್ಲ. ಮತ್ತು ಇನ್ನೂ ಕಡಿಮೆ ಕೇಳ್ತಾ ಇದ್ದಾರೆ ಪಾಪ ಅವರು ರೈತರು. ಬರೀ 3,500 ಲಾಭ ಎಷ್ಟು ಮಾಡ್ಕೊತಾರೆ ಒಂದು ಟನ್ನಿಗೆ ಇವರು. ಪ್ರಾಮಾಣಿಕವಾಗಿ ಹೇಳಿವ್ರಲ್ಲ. ಮತ್ತು ಇದರಲ್ಲೇ ರಾಜಕೀಯ ಜನರು ಹೆಚ್ಚಿದ್ದಾರೆ. ಶುಗರ್ ಫ್ಯಾಕ್ಟ್ರಿಗಳ ಮಾಲೀಕರು ಸಂಘದ ಹೆಸರಲ್ಲೇ, ಸಹಕಾರ ಸಂಘದ ಹೆಸರಲ್ಲೇ, ಮತ್ತೆ ಹೆಸರಲ್ಲೇ ತಮ್ಮ ಕಪ್ಪು ಮುಷ್ಟಿಲ್ ತೆಗೆದುಕೊಂಡಿದ್ದಾರೆ. ಪಾಪ ಇನ್ನೂ ರೈತರದ 3,000 ಕೊಡ್ತಾ ಇಲ್ಲ ಇವರು. ಈ 3,500 ಮಾಡೋದ್ರ ಬಗ್ಗೆ ಮಾತಾ ಇಲ್ಲ ಯಾವ ಮಾಲೀಕರೇನ್ರಿ, ಸಹಕಾರ ಸಂಘ ತಗೊಂಡು ಸಂಘ ಇದು ನಡೆಸುವಂಥವ್ರನ್ರಿ. ಕೇಳಿದ್ರು ಲಾಸ ತೋರಿಸ್ತಾರೆ, ಹೇಳ್ತಾರೆ ಹಂಗೆ ಅಷ್ಟು ಲಾಸ್ ಆಯ್ತು ರೀ, ಇಷ್ಟು ಲಾಸ್ ಆಯ್ತು ರೀ. ಆದರೆ ಇವರು ಎಂದೂ ಯಾವಾಗಲೂ ಈ ಎಲ್ಲ ಮಾಲೀಕರು ಏನಿದ್ದಾರೆ ಸಹಕಾರ ಸಂಘದಲ್ಲಿ ಯಾವುದೂ ಇರಲಿ, ಇವ್ರು ಯಾರು ಕಾಲ್ನಡಿಗೆಂದು ಎಲ್ಲೂ ಅಡ್ಡಾಡೋದೇ ಇಲ್ಲ ಅನ್ನೋದು ನಿಮಗೆ ಗೊತ್ತದೆ. ಅತ್ಯಂತ ಆಯುಷ್ಯಾರಾಮಿ ಜೀವನ ಮಾಡಲಿ ಪಾಪ, ನಾವು ವಾರ್ಡ್ ಅಂತ ಹೇಳೋದಲ್ಲ, ಅವ್ರ ದುಡ್ಡು ಅವ್ರ ಮಾತಾ. ಆದರೆ ಈ ರೈತರಿಗೆ ಪಾಪ ಕನಿಷ್ಠ ಬೆಂಬಲ ಬೆಲೆ ಇದು 3,500. ಈ 3,000 ಕೊಡ್ತಾರೆ. ಆ್ಯಕ್ಚುಲಿ ಒಂದು ಟನ್ಗೆ ಬೆಳಿಬೇಕಾದ್ರೆ ಸ್ವತಃ ಸೌದಿಯವ್ರನ್ನ ಹೇಳ್ಕೊತಾರೆ 4,500 ಖರ್ಚು ಬರ್ತದೆ. ಮತ್ತು ಅವರಾಗ ಕೊಡ್ತಾರೆ 2,900 ಕೊಟ್ಟಿದ್ದಕ್ಕೆ ನಮಗೆ ಲಾಸ್ ಆಯಿತು, ಸಾಲ ಆಯಿತು ಅಂತ ಹೇಳ್ತಾರೆ. ಅವ್ರ ಜೊತೆ ಇನ್ನುಳಿದವರು ಸಹಿತ ಅವರೊಬ್ಬರು ಅಂತಲ್ಲ, ಇವತ್ತು ಯಾರು ಕೇಳಿದ್ರು ಕೇಳಿದ್ರು. ಸತೀಶ್ ಅವ್ರನ್ನ ಕೇಳಿದ್ರು, ಅವರು ಮೊನ್ನೆ ಅಲ್ಲೂ ಸ್ಟ್ರೈಕ್ ಮಾಡಿದ್ದಾರೆ, 3,000 ಇದ್ರು ಕೊಡ್ರಿ ನಮಗೆ ಅಂತೇಳಿ. ಅವರು ಲಾಸ ಹೇಳ್ತಾರೆ. ಮತ್ತು ಎಲ್ಲ ನಮ್ಮ ಬುದ್ಧಿವಂತ ವರ್ಗ CA ಆದವರು ಚಲೋ ಪೇಮೆಂಟ್ ಬೀಳ್ತಿರ್ತದೆ, ಅವ್ರು ಲಾಸ್ ತೋರಿಸ್ತಿರ್ತಾರೆ. ಅವ್ರ ಉದ್ಯೋಗ ಅದು ಪಾಪ. ಇಲ್ಲಪ್ಪ ಎಷ್ಟು ಲಾಭ ಆಗ್ಯದು, ಏನು ತಪ್ಪೇನೋ. ಮೊನ್ನೆ ನಿಮ್ಮ ಪ್ರಭಾಕರ್ ಕೋರೆ ಅವರು ತಮ್ಮ ಫ್ಯಾಕ್ಟ್ರಿ ಒಂದು 5 ಕೋಟಿ ಲಾಭ ಅದು ಅಂತ ಹೇಳಿದರು. ಭಾಳ ಖುಷಿ ಆಗ್ತಾರೆ. ಅಟ್ಲೀಸ್ಟ್ ಒಬ್ಬರು ಇದ್ದಾರಲ್ಲಪ್ಪ ಮನುಷ್ಯರು ಹೇಳಕ್ಕೆ ಅಂತೇಳಿ. ಅವ್ರು ಎಷ್ಟು ಲಾಭ ಮಾಡೋದು ಗೊತ್ತಿಲ್ಲ, ಖಾಸಗಿ ಏನೋ ಅದು ಸಹಕಾರ ಸಂಘ ಮೇಲೆ ಇದ್ದು ಗೊತ್ತಿಲ್ಲ. ಅಂದ್ರೆ ಬೆಳಗಾವಿಯಲ್ಲಿ ಶುಗರ್ ಫ್ಯಾಕ್ಟ್ರಿಗಳು ಎಲ್ಲರೂ ಆರಾಮದೇವ. ಲಾಸ್ ಅಂದರೆ ಅದು ರೈತರಿಗೆ. ಯಾಕೆ ಬಿಲ್ಲ ಕೊಡೋದಿಲ್ಲ, ರೈತರಿಗೆ ಬಿಲ್ ಕೊಡೋದಿಲ್ಲ. ಮತ್ತು ದುಡಿಯೋರು ಸರಿಯಾಗಿ ಪರ್ಮಿಟ್ ಇಡುವುದಿಲ್ಲ ಯಾವುದೋ ಫ್ಯಾಕ್ಟ್ರಿಯಲ್ಲೇ. ದುಡಿಯೋ ಕಾರ್ಮಿಕರ ಬದುಕ ಹೋಗಿ ನೋಡಿ ನರಕ ಇರ್ತದೆ ಪಾಪ. 5,000 ರೂಪಾಯಿ ದುಡಿತಿರ್ತಾರೆ. ಅದು ಸೀಸನ್ದು ಕೆಲವೊಂದು ಫ್ಯಾಕ್ಟ್ರಿ ಇರ್ತಾವೆ, ಸೀಸನ್ದಾಗ ಅಷ್ಟೇ ಅವರಿಗೆ. ಬಿನ್ ಸೀಸನ್ ಏನು ಹೋಗಿಲ್ಲ, ಸುಮ್ಮ ಬರೋದು ಹೋಗೋದು ಎದ್ದು ಹೋಗೋದು ಅಷ್ಟೇ. ಸುಮ್ಮ ಆಫೀಸ್ ಹಿಡಿಸೋ ಒಂದು 4 ಮಂದಿ ಇಟ್ಕೊಂಡಿರ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿ. ಉಳಿದವರೆಲ್ಲ ಮನೆಗೆ 6 ತಿಂಗಳಿಗೆ ದುಡಿಮೆ, 6 ತಿಂಗಳು ಮಣಿ. ಇದು ಭಾಳಷ್ಟು ಫ್ಯಾಕ್ಟ್ರಿಗಳ ಪರಿಸ್ಥಿತಿ. ಕಾರ್ಮಿಕರು ನೆಮ್ಮದಿಯಿಂದ ಇಲ್ಲಲ್ಲೇ. ಅವ್ರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇಲ್ಲ, ಸರಿಯಾಗಿ ಪೇಮೆಂಟ್ ಆಗ್ತಾ ಇರೋದಿಲ್ಲ. ಅವ್ರದ್ದು ಕಾರ್ಮಿಕರದ ಬದುಕ. ಅವರು ಇರುತ್ತಿರುವಂಥ ವಾಸ ಮಾಡುವಂಥ ಮನೆಗಳು ನೋಡಿದ್ರಂತೆ ಅತ್ಯಂತ ಪಾಪ ದಯನೀಯ ಪರಿಸ್ಥಿತಿ ಒಳಗೆ. ಇಂಥ ಪರಿಸ್ಥಿತಿ ಕಾರ್ಮಿಕರದು. ಎಲ್ಲ ಫ್ಯಾಕ್ಟ್ರಿಗಳು ಹೆಚ್ಚು ಇದೇ ರೀತಿ ಇದ್ದಾವೆ. ಎಲ್ಲ ಒಂದಿಷ್ಟು ಇರ್ಬೋದು. ಒಬ್ಬರು 5,000 ಕೊಡ್ತಾರೆ, ಇನ್ನೊಬ್ರು 6,000 ಕೊಡ್ತಾರೆ, ಒಂದು 10,000 ಕೊಟ್ಟರೆ ಭಾರಿ, 10,000 ಕೊಡ್ತಾರೆ ಇನ್ನೊಂದು ಅಂತಂದು ಕಾರ್ಮಿಕರಿಗೆ ಹೇಳ್ತಾ ಇದ್ದೀನಿ. ಮತ್ತು ಉಳೋರು MDಗಳಿಗೆ ಅವ್ರಿಗೆ ಲಕ್ಷ ಇರ್ತದೆ. ಯಾಕಪ್ಪ ಅಂದ್ರೆ ಅವರೆಲ್ಲ ಏನು ಮಾಡ್ಬೇಕಾಯ್ತು ಮಾಡೋಸು. ಅವರೇನು ದುಡಿದಿಲ್ಲ. ಯಾವ MD ಇರೋಲ್ಲ, ಮತ್ತೊಬ್ಬರು ಇರೋಲ್ಲ, ಇನ್ನೊಬ್ರು ಬರೋಲ್ಲ. ಅವ್ರು ದುಡಿಯೋರಲ್ಲ, ಕೆಲಸ ತೊಗೊಳೋರು. ಇವ್ರ ಮೇಲೆ ನಿಂತು ಕೆಲಸ ತೊಗೊಳೋರು. ನಮ್ಮಲ್ಲೇ ಕಮಾಂಡೋಸ್ ಇದ್ದಂಗೆ ಸೈನಿಕರು ಮುಂದೆ ಬಿಡೋದು, ಹೋಗ್ರಪ್ಪ ಯುದ್ಧ ಮಾಡಿ ಕಳ್ಸೋದು ಮುಂದೆ. ಸತ್ತ ಉಳ್ದ ಹಿಂಗೆ ಹೋಗ್ರಿ ಹೇಳೋದಷ್ಟೇ. ನಾವು ಹೋಗಿಲ್ಲ. ಎಂದೋ ತಪ್ಪು ಬಾಂಬ್ ಬೆಳೆತಿರ್ತದೆ, ಹಾಗಷ್ಟೇ. ಅದು ಬಿದ್ದರೆ ಅದಕ್ಕೆ ರಿಕವರಿ ಆಗ್ತಾರೆ ಅವರು. ಅವ್ರಿಗೆಲ್ಲ ನಿಮಗೆ ಗೊತ್ತದ, ಇನ್ಶೂರೆನ್ಸ್ ಇರ್ತದೆ, ಮತ್ತೊಂದು ಇರ್ತದೆ, ಯಾರೋ ಕಮಾಂಡ್ ಸಿಕ್ಕಾಪಟ್ಟೆ ಇರ್ತದೆ. ಅವ್ರು ಹಿಂದಿದ್ದವ್ರಿಗೆ ಏನು ತೊಂದರೆ ಇಲ್ಲ. ಅದು ಸಾಮಾನ್ಯ ಸೈನಿಕದ ಪರಿಸ್ಥಿತಿ ಆ ರೀತಿ ಇರೋದಿಲ್ಲ. ಸಾಯ್ದವರೇ ಹಂಗಿಲ್ಲ, ರೈತ ಸಾಯಿರ್ತದೆ. ರೈತನ ಬಗ್ಗೆ ಯಾರಿಗೂ ಇಲ್ಲ. ರೈತನ ಕಬ್ಬಿನ ಮೇಲೆ ಇವೆಲ್ಲ ಬೆಳೆಗಳು ಬೆಳೆಸ್ಕೊತಾರೆ. ಇವರೆಲ್ಲ ಲಾಭ ಮಾಡ್ಕೊಳ್ತಾರೆ, ಸಕ್ಕರೆ ತಯಾರು ಮಾಡ್ತಾರೆ, ಸೆರೆ ತಯಾರು ಮಾಡ್ತಾರೆ, ಮಳ್ಳಿ ಮಾರ್ಕೊತಾರೆ, ಎಥನಾಲ್ ಮಾಡ್ತಾರೆ, ಏನೆಲ್ಲ ಮಾಡಿ ತೆಗಿತಾರೆ. ಕೇಳಿ ಮತ್ತು ಎಲ್ಲ ಲಾಸ್ ಆಗೈತೆ ರೀ ಪಾಪ. ಅವ್ರಿಗೆ ಯಾಕೆ ಕೊಡೋದು ಏನಾಗಲಿ 3,500 ಕೊಡೋಕ್ಕೆ ಯಾಕೆ ಸಾಧ್ಯ ಇಲ್ಲ. ಇವತ್ತು ಬಂದು ಹೊರಗೆ ಬಂದು ಮಾತಾಡಲಿಲ್ಲ ಅವರೆಲ್ಲ ಅವ್ರ ಜೊತೆ ರೈತರ ಜೊತೆಗೆ.
ರೈತರು ಸ್ವತಃ ಇವತ್ತು ಅವರು ರೈತರು ವಿಚಾರ ಮಾಡಬೇಕಾದ್ರೆ ಯಾಕ್ರಿ 3,000 ಕೇಳ್ತಾ ಇದ್ದೀರಿ ನೀವು? ನಾನು ಇವತ್ತು ನಿಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಕೇಳಿರಿ, 4,000 4,500 5,000 ಕೇಳಿರಿ, ಕೊಡೋದಿಲ್ಲ. ಕಬ್ಬು ಬೆಳೆದು ಬಂದು ಬೆಳೆಬಿಡ್ರಿ. ಯಾಕೆ ಬೆಳಿತೀರಿ? ನಿಮ್ಗೆ ಲಾಭನ ಮಾಡ್ಲಿಕ್ಕಂದ್ರೆ ಅದನ್ನು ಬೆಳಿತೀರಿ. ನಿಮ್ಗೆ 4,000 ಖರ್ಚು ಬರ್ತದೆ ರೀ. ಒಮ್ಮೆ ರೈತ ಕೂತ್ಕೊಂಡು ವಿಚಾರ ಮಾಡಿ. ನೀವು 3,500 ಹೆಂಗೆ ಆಯ್ತು ನಮ್ಗೆ ತಿಳಿವಲ್ತು. ಭಾಳ ಯೋಚನೆ ಮಾಡಿದ್ದೀರಿ. 3,000 ಹೆಂಗೆ ಆಯ್ತಾರಪ್ಪ ಇವರು ಅಂತೇಳಿ. ಯಾಕಂದ್ರೆ ನಾನು ಒಂದಿಷ್ಟು ಏನೋ ಒಕ್ಕಲ್ತನ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡ, ಭೂಮಿ ಮಾರ್ಕೊಂಡ ನಿಮ್ಮ ಜೊತೆ ಮಾತಾಡ ಬಂದು ಕೂತಾನೆ ಇವತ್ತು. ಸ್ವತಃ ನಾನು ಒಬ್ಬ ರೈತ ಬದುಕಿದ್ದೀನಿ ರೀ. ಬದುಕೆಷ್ಟು ಲಾಸ್ ಅದಲ್ಲ ಅಂತೇಳಿ ಅನುಭವಿಸಿದ್ದು ಹೊಲ ಮಾಡ್ಕೊಂಡಿದ್ದೀನಿ. ಇವತ್ತು ಈ ಮಾತನ್ನ ಇವತ್ತು ನೋವಿನಿಂದ ಹೇಳಿದ್ರಿ. ಈ ಮಾತನ್ನು ಲಾಭದ ಉದ್ಯೋಗ ಅಲ್ಲವೇ ಅಲ್ಲ ರೈತಾಪಿ. ಅದಕ್ಕೆ ಕಳೆದ 2000ರಿಂದ ಇಲ್ಲಿವರೆಗೆ 55 ಲಕ್ಷ ಜನಕ್ಕೂ ಮೀರಿ ಈ ದೇಶದೊಳಗೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಪಾಪ ಇಲ್ಲಿಯೂ ಎಷ್ಟೋ ಕಬ್ಬು ಬೆಳೆಗಾರರು. ಕಬ್ಬು ಆ್ಯಕ್ಚುಲಿ ಲಾಭದ ಉದ್ಯೋಗ ಇದು. ಯಾಕೆ ಒಂದಿಟ್ಟು ಮಾರ್ಕೆಟ್ ಇರೋದೇ ಇದೆ. ಹೋರಿ 2,500 3,000 ಕೊಡ್ತಾರಪ್ಪ ಅಂತ. ಇನ್ನು ಕೆಳಗಡೆ ಇನ್ನೂ ಇಲ್ಲ ಮಾರ್ಕೆಟ್ ಇಲ್ಲ. ಬೆಂಬಲ ಬೆಲೆ ಘೋಷಣೆ ಮಾಡಿರಿ, ಕಾನೂನು ಮಾಡಿದ್ರೆ ಮಾಡ್ತಾ ಇಲ್ಲ. ಇದು ಕಾನೂನದ 15 ದಿವಸ ಇವ್ರು ಯಾರು ಬಿಲ್ ಕೊಡೋದಿಲ್ಲ. ಎಲ್ಲ ಫ್ಯಾಕ್ಟ್ರಿ ಅವ್ರು ಹೆಚ್ಚು ಕಡಿಮೆ ಅವರ ಎಲ್ಲೋ ಒಂದೆರಡು ಇರ್ಬೋದು ಎಕ್ಸೆಪ್ಷನ್ಸ್ ಅಂತೀವಿ ನಾವು, ಅಪವಾದಗಳು. ಆದರೂ ಸ್ವಲ್ಪ ಮಾನವೀಯತೆ ಇದ್ದಿದ್ರು ಕೆಲವು ಅದಾರ, ಇಲ್ಲ ಅಂತಲ್ಲ ಮಾಲೀಕರು. ಆದರೂ ಅವರು 3,000. ಈ ಸೌದಿ ಅವರು ಇದ್ದವರು ಏನೋ ಸ್ವಲ್ಪ ಮಾನವೀಯತೆ ಅನ್ನಿಸ್ತಾರೆ. ಆದ್ರೆ 2009 ಕೊಟ್ಟಿದ್ದು ಭಾಳ ಅಂತ ನೋವು ಮಾತಾಡ್ತಾರೆ. ಅವ್ರಿಗೆ ಗೊತ್ತದ 4,000 ಹೆಚ್ಚು ಖರ್ಚು ಬರ್ತದೆ. ಯಾಕಂದ್ರೆ ಒಂದು ವರ್ಷದ ಬೆಳೆ ನಿರಂತರ ವರ್ಷದಲ್ಲಿ ಹಿಡಿಬೇಕು. ಅದನ್ನು ಅಟ್ಲೀಸ್ಟ್ 3ರಿಂದ 4 ಕಸ ತೆಗಿಬೇಕು ಒಂದು ಎತ್ತರಕ್ಕೆ ಬರೋ ತನಕ. ಆಮೇಲೆ ರೌದಿ ಕೀಳೋದು ಮಾಡೋದು ಎಷ್ಟು ಖರ್ಚು ಬರ್ತದಿಲ್ಲ. ಇವತ್ತು ಆಳುಗಳ ಖರ್ಚು ಹೇಗದ ಈ ಒಂದು ಕಸ ತೆಗೆಯುವಂಥವ್ರು ನೀವು ಗೊತ್ತದು ಇರ್ತದೆ. ಇವತ್ತು ರೈತರಿದ್ದು ಆರಾಮ ಅವರು ದುಡಿಯುವಂಥವ್ರು ಇದ್ದಾರೆ, ಹೊಲದಲ್ಲಿ ದುಡಿಯುವಂಥ ಕಾರ್ಮಿಕರಿದ್ದಾರೆ. ಅಟ್ಲೀಸ್ಟ್ ಅವ್ರು ದುಡ್ಡು ಕೈಗೆ ಒಂದು ಬದುಕು ಹತ್ತದ. ಕಡೆಗೆ ನಾವು ಆಡ ಟಗರ ಒಂದು ಎಮ್ಮೆ ಆ ಕಡೆಯಿಂದ ಮಾಡ್ಕೊಂಡು ಅಟ್ಲೀಸ್ಟ್ ನಾವು ಊಟಕ್ಕೆ ಮಲಗೋದಕ್ಕೆ ಬೆಚ್ಚ ಗುಡಿಸಲ್ದಾಗ ಅಷ್ಟು ಪಾಪ ಮಿತ್ತದ. ಅವ್ರೇನು ದೊಡ್ಡ ಈ ಅರಮನೆ ಕಟ್ಕೊಂಡು ಆರಾಮದ್ರು ಅಂತಲ್ಲ. ಆದರೆ ಈ ರೈತನಿಗೆ ಇದು ಪಾಡ. ಯಾಕೆಂದ್ರೆ ಅವ್ರು ಸಾಲ ಇರೋದಿಲ್ಲ. ಇವ್ರು ಸಾಲ ಪ್ರತಿ ವರ್ಷ ಸಾಲ ಮಾಡೋದ್ರಿ. ಸಾಲ ಮಾಡೋದು, ಬೆಳೆದ ಮೇಲೆ ಆ ಬಡ್ಡಿ ಕೊಡೋದು, ಬಡ್ಡಿಗೆ ಮತ್ತೆ ಸಾಲ ಮುಡಿಸೋದು, ಮತ್ತೆ ಸಾಲ ತೊಗೊಳ್ಳೋದು. ಸರ್ಕಾರ ಬ್ಯಾಂಕ್ ಹಂಗೆ ಈ PKPS ಯಾರು ಸಾಲ ತೊಗೋತಾರಪ್ಪ? ಬಡ್ಡಿ ಶೂನ್ಯ ಬಡ್ಡಿ ಅಂತ ಎಲ್ಲ ಕೆಲವು ಮಂದಿ ಸಿಗ್ತೈತಿ ಎಲ್ಲ ರೈತರಿಗೆಲ್ಲ. ಅಷ್ಟೇ 50,000 1 ಲಕ್ಷ ಕೊಡ್ತಾರೆ ಅವರು. ಬೆಳೆ ಸಾಲ ಅಂತೂ ಮತ್ತೇನು ಅಂತೇಳಿ 1 ವರ್ಷ ಮತ್ತೆ ಕಟ್ಟಬೇಕು. ಅದು ಒಳ್ಳೆ ಅದು ಕಟ್ಟಲಾಗ ದುಡ್ಡು ಇರ್ತದೆ. ಮತ್ತೆ ಅಂತರ ಮತ್ತೆ 2-3 ಬಡ್ಡಿ ಹೆಂಗೆ ತೊಗೊಂಬರ್ಬೇಕು ಪಾಪ ರೈತ. ಅವಾಗೇನು ಆರಾಮೈತಿ ರೈತಿಗೆ. ಕಮ್ಮ ಗಾಡಿ ಮೇಲೆ ಹೇಳ್ತಾರೆ ರೈಕು ಅಂತ ಇವ್ರು ಮಾತಾಡ್ತಾರೆ. ಈ ಮಹಾಶಯರೆಲ್ಲ ವ್ಯಾಪಾರಿಗಳು ಮತ್ತು ಅದರಲ್ಲೂ ಫ್ಯಾಕ್ಟ್ರಿ ಮಾಲೀಕರು ಪಾಪ ಲಾಸ್ದಾಗಿರ್ತಾರೆ. ಕಾರ್ ಗಾಡಿ ಬಿಟ್ಟು ಇಳಿಯೋದಿಲ್ಲ, ಪಾಪ ಲಾಸ್ದಾಗಿರ್ತಾರೆ. ಇದನ್ನು ಇವತ್ತು ನೀವು ಹೇಳಬೇಕಾಗಿದೆ. ಇಂಥ ಸಂದರ್ಭದಲ್ಲೇ ನಮ್ಮ ಗುರ್ಲಾಪುರದಲ್ಲಿ ನಮ್ಮ ರೈತರು ಅಟ್ಲೀಸ್ಟ್ ನಿಂತಿದ್ದಾರೆ ಗಟ್ಟಿಯಾಗಿ. ಎಲ್ಲಿ ನಿಂತಾರೋ ಗೊತ್ತಿಲ್ಲ. ಯಾಕೆಂತಂದ್ರೆ 1 ವರ್ಷ ನಿಂತರು ದೆಹಲಿ ರೈತರು ಕಡಿಮೆ. ಅವ್ರಿಗೆ ಕಾಲೇ ಕಾನೂನು ತಲೆ ಹಿಡಿದ್ರೆ ಅಷ್ಟೇ. ಅವತ್ತು ಮೋದಿ ಅವರು 400 ಪಾರ್ ಆಗಿದ್ರೆ ನಿಶ್ಚಿತವಾಗಿಯೂ ಇವತ್ತು ಅದಾನಿ ಅಂಬಾನಿಯವ್ರ ಕೈಯಾಗಿ ಈ ದೇಶದ ಅಗ್ರಿಕಲ್ಚರ್ ಕೊಟ್ಟೇ ಬಿಡ್ತಿದ್ರು ಅವರು. ಪುಣ್ಯಕ ಜನ ಒಂದಿಟ್ಟು ಹೆಚ್ಚರಾದರು. ಇಡೀ ದೇಶದ ಸ್ವಲ್ಪ ರಾಹುಲ್ ಗಾಂಧಿ ತಿರುಗಾಡಿ ಏನೋ ಮಾಡಿದರು. ಅಟ್ಲೀಸ್ಟ್ 240 ಬಂದಾರ. ಅದಕ್ಕೆ ಪೆಂಡಿಂಗ್ ಅದ. ಹಾಗಾದ್ರೆ ಇವರು ಕಾಂಗ್ರೆಸ್ಸಿಗರು ಏನಪ್ಪ ಮಾಡ್ಯಾರಂತಲ್ಲ. ಇವರು ಕಾಂಗ್ರೆಸ್ಸಿಗರು ಏನು ಬೆಂಬಲ ಬೆಲೆ ಕಾನೂನು ಮಾಡಿಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು. ಯಾಕೆ ಮಾಡಿಲ್ಲ? ಈ ಫ್ಯಾಕ್ಟ್ರಿ ಹಿಡಿದ್ರೆ ಫಂಡ್ ಹೋಗ್ತಾವ್ರಿ. ರೈತರಿಂದ ಏನು ಸಿಗೋದ? ಧಿಕ್ಕಾರ ಜಯಕಾರ ಎರಡ. ಅಂದರೆ ಇದರ ಅರ್ಥ ಈ 3,000 ಇದ್ದರೆ ಇವತ್ತು ಅವಶ್ಯಕತೆ ಮಾಡಲೇಬೇಕಾದಂಥದ್ದು. ಇದು ಭಾಳ ಕಡಿಮೆ ಕೇಳ್ಯಾರ ಪಾಪ ರೈತರು. ನೀವು ಖುಷಿ ಪಡ್ಬೇಕಾದ್ರೆ ಮಾಲೀಕರು. ಆದರೂ ಅದನ್ನು ಕೊಡ್ಬೇಕು ಅನ್ನಿಸ್ತಾರೆ. ಇವತ್ತು ಯಾಕೆ ಕೊಡಾಕ ಹಿಂದೆ ಮಾಡ್ತಾರಪ್ಪ ಅಂದ್ರೆ ಇವತ್ತು 3,500 ಇರ್ತಾರೆ, ಮುಂದಿನ ವರ್ಷ 4,000 ಇರ್ತಾರಪ್ಪ. ಹೆಂಗೆ ಅಂತ ಅವ್ರ ಒಳಗೆ ಚರ್ಚೆಗಳು ನಡ್ತಾವೆ. ಇವತ್ತು ಅವ್ರು ಕೊಡೋದಕ್ಕಿಂತ ಕರಾರಿಲ್ಲ. ಯಾರೋ ಒಬ್ರು ಕೊಟ್ಟರೆ ಅವ್ರು ಕಂಟ್ರೋಲ್ ಮಾಡ್ತಾರೆ. ಕಡಿಮೆ ಇದಾರೆ. ಒಂದು 25-30 ಫ್ಯಾಕ್ಟ್ರಿಗಳಿದ್ದಾವೆ. ಒಂದು ಆಲ್ ಓವರ್ ಗರ್ಲ್ಗಳು ಹೆಚ್ಚದ. ಆಮೇಲೆ ಬೇರೆ ಅವ್ರೊಳಗೆಲ್ಲ ಹೊಂದಾಣಿಕೆ ಇರೋದು. ವ್ಯಾಪಾರಿಗಳು ಹೆಂಗೆ ಹೊಂದಾಣಿಕೆ ಇರೋದಿಲ್ಲ. ಒಂದು ರೇಟ್ ಫಿಕ್ಸ್ ಒಬ್ಬ ಹೇಳ್ತಾನೆ. ಗೋಧಿಗೆ ಇವತ್ತು 40 ರೂಪಾಯಿ ಕಿಲೋ ಎಲ್ಲರೂ ಇಷ್ಟ. ಎಲ್ಲರೂ ಒಂದು 40 47 38 39 ಮುಗೀತ. ಹಂಗೆ ಹೊಂದಾಣಿಕೆ ಐತಿ ಈ ಫ್ಯಾಕ್ಟ್ರಿ ಮಾಲೀಕರ ಮಧ್ಯದಲ್ಲಿ. ಅದಕ್ಕೆ ಅವ್ರು 3,500 ಮಾಡಿದ್ರೆ ಮುಂದಿನ ವರ್ಷ 4,000 ಕೇಳ್ತಾರೆ ಇವರು. ಅದಕ್ಕೆ ಇದ್ರಲ್ಲಿ ಕಿಡಿನು ಅಂತ ಹೊಂಟಿದ್ದಾರೆ. ಅದಕ್ಕಿರೋ ಪರಿಹಾರ ಒಂದು ರೈತರು ಎಚ್ಚರಗೊಳ್ಬೇಕು, ಸಂಘಟನೆ ಆಗಬೇಕು, ತಮ್ಮ ಸರ್ಕಾರ ರಚನೆ ಮಾಡ್ಕೋಬೇಕು ರೀ. ಇವ್ರಿಗೆ ಯಾಕೆ ಹೊಟ್ಟಾಗ ರೈತರಿಗೆ ರೈತರು 75 to 80% ಇದ್ದೀರಪ್ಪ ರೈತರು. ನೀವು ಯಾಕೆ ಜಾತಿ ಮೇಲೆ ಯಾಕೆ ಹೊಟ್ಟಾಗ್ತೀರಿ? ಮತ್ತೊಂದು ಮೇಲೆ ಹೊಟ್ಟಾಗ್ತೀರಿ? ನಿಮ್ಮ ಬದುಕಿಲ್ವ ಇಲ್ಲ? ನಿಮ್ಮ ಬದುಕಿಗೆ ನಿಮ್ಮವ್ರನ್ನ ಯಾಕೆ ಒಬ್ಬ ನಾಯಕರನ್ನು ಆರಿಸಿ ಕಳಿಸ್ಬಾರ್ದು ನೀವು ಪಾರ್ಲಿಮೆಂಟ್ಗೆ? ಮತ್ತು ನಮ್ಮ ಇದಕ್ಕೆ 224 ಮಂದಿ ನಿಮ್ಮಲ್ಲಿ ಇವ್ರು ಹೊಂಡೋದಿಲ್ಲ ಸಜ್ಜನರು ರೈತರಲ್ಲ. ಎಲ್ಲರಿಗೂ ನಿಲ್ಲಿಸಿ ಒಕ್ಕಟ್ಟಿನಿಂದ ಹೋರಾಟ ಮಾಡಿ ಅದ್ರ ಜೊತೆ OBC ಅವ್ರನ್ನ ಇವ್ರನ್ನೆಲ್ಲ ಎಚ್ಚರಿಸಿ ನಾವೆಲ್ಲ ಒಂದಾಗೋಣಪ್ಪ. ನಮ್ಮವರು ಒಬ್ರು ಯಾರೋ ಲೀಡರ್ ಆಗಿ ನಮ್ಗೆ ಬೇಕಾದ ಕಾನೂನು ಮಾಡೋರು ಅಂತೇಳಿ ನೀವು ಆಗೋದೂ ಇಲ್ಲ. ಹೀಗಾಗಿ
ಹಿಂದಿನ ಒಂದು ಪ್ರಯತ್ನ ಆಗಿದ್ದು ರುದ್ರಪ್ಪನವರಿಂದ ಆಗಿರ್ಬೋದು, ಬಾಬಾಗೌಡ ಪಾಟೀಲಿಂದ ಆಗಿರ್ಬೋದು, ನಮ್ಮ ನಂಜುಸ್ವಾಮಿ ಅವರಿಂದ ಆಗಿರ್ಬೋದು, ಸೆಂಟ್ರಲ್ದಲ್ಲೂ ಒಂದು ಚರಣ್ ಸಿಂಗ್ ಹಿಂಗೆ ಏನೋ ಇದು ಹೋರಾಟ ಮಾಡಿದರು. ಇವತ್ತೊಂದಿಷ್ಟು ಜನ ಆದ್ರೆ ಅವರಲ್ಲಿ ಒಕ್ಕಟ್ಟೇ ಇಲ್ಲ, ಹೊಡ್ಕೊಂಡು ಹೋಗಿ ಬಿಡೋರಿ ಒಂದು ನಾನೇ ಲೀಡರ್. ಇದು ಸಹಿತ ದೋಷ ಅದು ಇದಕ್ಕೆ. ಯಾಕಂದ್ರೆ ಕೇವಲ ಮಾಲಕರನ್ನ ಟೀಕೆ ಮಾಡೋದ್ರೆ ಏನು ಅರ್ತಿಲ್ಲ, ಸಹಜ ಅದ್ರಿ ಅವರು ಲಾಭ ಮಾಡ್ಕೊಳ್ಳೋರನ್ನ. ಅದಕ್ಕೆ ಡಿಸಿಷನ್ ನಿಮಗೆ ಬಿಟ್ಟಿದ್ದು 3500 ಮಾಡೋದಂತ ಸರ್ಕಾರಕ್ಕೆ ಅದೇನು ದೊಡ್ಡದಲ್ಲ, ಮಾಲೀಕರಿಗಿಂತ ಹೆಚ್ಚು ಅಲ್ಲವೇ ಅಲ್ಲ. ಇವಾಗ ಓಪನ್ ಡಿಸ್ಕಷನ್ ಬರಲ್ಲ ಅವರು ಎಲ್ಲರೂ ಮಾಲೀಕರು ಮಾತಾಡೋಣ, ರೈತರು ಅವರು ಎಲ್ಲ ಮಾತಾಡಲಿ ಅಂತ ಹೇಳ್ತಾ 3500 ಯಾವಾಗ ಮಾಡ್ತೀರಿ ಅಷ್ಟು ಕೇಳ್ತಾ ಇದು ಇಂದಿನ ಡೆವಲಪ್ಮೆಂಟ್ ರೈತರ ಬಗ್ಗೆ. ಮತ್ತು ನೋಡ್ರಿ ಏನಾಗ್ತದೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. S60 ನ್ಯೂಸ್ ಅರ್ಥ ಇದು ಸತ್ಯದ ಕೈಗೊಂಡು ವಂದನೆಗಳು.